solve the differential equations and find the particular solution satisfying the given condition. ಸೊ ಮೊದಲನೇ ಸ್ಟೆಪ್ಪು dy by dx ಕಂಡುಹಿಡ್ಕೊಬೇಕು. ಹಾಗಾಗಿ ನಾನು ಮೊದಲೇ ರಿಅರೇಂಜ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಅಲ್ವಾ. ಈ ಭಾಗನ ನಾನು ಟ್ರಾನ್ಸ್ಪೋಸ್ ಮಾಡಿದೆ, ಸೊ ಇದು ನೆಗೆಟಿವ್ ಆಯಿತು. ನೆಕ್ಸ್ಟು dy by dx ಬರ್ಕೊಬೇಕು ನಾವು. ಸೊ ದಟ್ ವುಡ್ ಬಿ ಈಕ್ವಲ್ ಟು, ಇದನ್ನು ಟ್ರಾನ್ಸ್ಪೋಸ್ ಮಾಡ್ತೀನಿ, ಇದನ್ನು ಟ್ರಾನ್ಸ್ಪೋಸ್ ಮಾಡ್ತಾಯಿನಿ, ಮತ್ತು ಇದನ್ನು ನೆಗೆಟಿವ್ನ ಮಲ್ಟಿಪ್ಲೈ ಮಾಡ್ಕೊತಾಯಿನಿ. ಸೊ y ಮೈನಸ್ ಎಕ್ಸ್ ಹಾಕ್ಕೊಳತ್ತಿದ್ದು ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಅಲ್ವಾ. ಸೊ dy by dx ಇಸ್ ಈಕ್ವಲ್ ಟು, ಇಲ್ಲಿ ಎಫ್ ಆಫ್ ಎಕ್ಸ್ ಬೈ ವೈ ಅಂತ ಹೇಳಿ ಬರ್ಕೊಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ ಹೊರಡೆ ತೆಕ್ಕೊತೀನಿ. ಸೊ y by x ಮೈನಸ್ 1 ಆಗುತ್ತಿದ್ದು ಡಿವೈಡ್ ಬೈ, ಇಲ್ಲಿ ಕೂಡ ಎಕ್ಸ್ ತೊಗೊತೀನಿ, 1 ಪ್ಲಸ್ y by x ಆಗುತ್ತೆ. ಸೊ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಇವಾಗ ಏನು ಮಾಡಬೇಕು, ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ p ಆ್ಯಸ್ y by x. ಹಾಗಾಗಿ y is equal to v into x ಆಗುತ್ತೆ. ಮತ್ತಿವಾಗ ಇಫ್ ವಿ ಡಿಫ್ರೆನ್ಷಿಯೇಟ್ y with respect to x, we have dv by dx into x plus v into 1. Therefore dv by dx into x plus v ಅಲ್ವಾ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಇದು v ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ ವಿ ಆಗುತ್ತೆ ಕಂಡ್ರೆ. ಸರಿನಾ. ಇವಾಗ ಇಂಟಿಗ್ರೇಷನ್ ಶುರು ಮಾಡ್ಕೊಬೇಕು, ಅದಕ್ಕೆ ರೀಅರೇಂಜ್ ಮಾಡ್ಕೊಬೇಕು. ಸರಿ ತಾನೆ. ಇಲ್ಲಿದೆ ಈ ಸ್ಟೆಪ್ಪು, ರೀಅರೇಂಜ್ ಆ್ಯಂಡ್ ಸಾಲ್ವ್ ಯೂಸಿಂಗ್ ವೇರಿಯೇಬಲ್ಸ್ ಸಪ್ರೇಬಲ್. ಸೊ ಡಿ ವಿ ಬೈ ಡಿ ಎಕ್ಸ್ ಇಂಟು ಎಕ್ಸ್, ಮೊದಲದಾಗಿ ವಿ ಟ್ರಾನ್ಸ್ಪೋಸ್ ಮಾಡ್ತೀನಿ. ಸೊ ವಿ ಮೈನಸ್ 1 ಮೈನಸ್ ವಿ ಆಗುತ್ತೆ. ಅದು ಎಲ್ ಸಿ ಎಮ್ ಕೂಡ ತೊಗೊಂಡು ನಾನು ಡಿವೈಡ್ ಬೈ 1 ಪ್ಲಸ್ ವಿ ಅಂತ ಹೇಳಿ ಬರ್ಕೊತೀನಿ. ಆಯಿತಾ. ಹಾಂ, ಇದು ಎಕ್ಸ್ಪ್ರೆಸ್ ಓಪನ್ ಮಾಡ್ತು ಅಂದರೆ ಏನಾಗುತ್ತಿದ್ದೋ ವಿ ಮೈನಸ್ 1 ಮೈನಸ್ ವಿ ಸ್ಕ್ವೇರ್ ಆಗುತ್ತಿದ್ದೋ ಡಿವೈಡ್ ಬೈ 1 ಪ್ಲಸ್ ವಿ. ಇದು ಮತ್ತಿದು ಕಟ್ ಆಯಿತು. ಸರಿನಾ. ಇವಾಗ ಡಿ ವಿ ಬೈ ಡಿ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ 1 ಪ್ಲಸ್ ವಿ ಸ್ಕ್ವೇರ್ ಬೈ 1 ಪ್ಲಸ್ ವಿ, ಈ ರೀತಿಯಲ್ಲಿ ಬರ್ಕೊತೀನಿ. ಮೈನಸ್ 1 ಆ ಕಡೆನೇ ಇಡ್ತೀನಿ, ಮಿಕ್ಕಿದೆಲ್ಲ ಇವಾಗ ರೀಅರೇಂಜ್ ಮಾಡ್ಕೊಬೇಕು ನಾನು. ಸೊ ಇಲ್ಲಿ 1 ಪ್ಲಸ್ ವಿ ಬೈ 1 ಮೈನಸ್ ವಿ ಸ್ಕ್ವೇರ್ ಇಂಟು ಡಿ ವಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಎಕ್ಸ್ ಮೈನಸ್ ಇರುತ್ತೆ. ಮೈನಸ್ ಅಲ್ಲೇ ಇದೆ ಆಯಿತಾ, ರೈಟ್ ಹ್ಯಾಂಡ್ ಸೈಡಲ್ಲೇ ಇದೆ. ಇವಾಗ ಇದನ್ನು ಏನು ಮಾಡಬೇಕು, ವಿ ನೀಡ್ ಟು ಇಂಟಿಗ್ರೇಟ್ both sides. So integration of 1 plus v dv by, ಇದನ್ನು ನಾವು ವಿ ಸ್ಕ್ವೇರ್ ಇದು ಪ್ಲಸ್ ಇದು ಪ್ಲಸ್ 1 ಇದು ಕೂಡ ಮೈನಸ್ ಆಫ್ ಡಿ ಎಕ್ಸ್ ಬೈ ಎಕ್ಸ್. ಹಾಂ, ಇದನ್ನು ನಾವು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋದಕ್ಕಾಗಲ್ಲ. ಆಮೇಲೆ ಇನ್ನು ನೋಡ್ಬೋದು ನೀವು, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಏನೋ ಮಾಡಬೇಕಾ, ಏನು ಮಾಡಬೇಕು, ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ 2v ಬೇಕು, ಇಲ್ಲಿ v ಪ್ಲಸ್ 1 ಇದೆ. ಸೊ ಇದನ್ನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡೋಣ. ಸೊ ಇಲ್ಲಿ ಮೊದಲನೇದಾಗಿ ವಿ ಸ್ಕ್ವೇರ್ ಪ್ಲಸ್ 1 ಇದು ಮೊದಲೇ ಎಕ್ಸ್ಪ್ಯಾನ್ಷನ್ನು, ಮತ್ತು ಇನ್ನೊಂದು ಪ್ಲಸ್ ಡಿ ವಿ ಬೈ ವಿ ಸ್ಕ್ವೇರ್ ಪ್ಲಸ್ 1 ಈ ರೀತಿಯಲ್ಲಿ ಬದಲಾಗುತ್ತೆ. ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಅ ಕಾನ್ಸ್ಟೆಂಟ್. ಸೊ ಈ ಕಾನ್ಸ್ಟೆಂಟ್ನ ಕಂಡುಹಿಡಬೇಕು, ಹಾಗಾಗಿ ಹೀಗೆ ಬರ್ಕೊಂಡೆ. ಆಯಿತಾ. ಸೊ ಐ ಡೋಂಟ್ ವಾಂಟ್ ಟು ರೈಟ್ ಎಸ್ ಲಾಗ್ ಆ್ಯಂಡ್ ಆಲ್ ಆಫ್ ದಟ್, ಸುಮ್ಮನೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಇವಾಗ ಇದನ್ನು ಹೇಗೆ ಮಾಡೋದು ಯೋಚನೆ ಮಾಡಿ. ಇದನ್ನು ಟಿ ಅಂತ ತೊಗೊಂತು ಅಂತ ಹೇಳಿದ್ರೆ 2v ಡಿ ಟಿ, ಇದು ಆ್ಯಕ್ಚುಲಿ ಡಿ ವಿ, ಇದು ಟಿ ವಿ. ಹಾಂ, ಇದು 2v ಡಿ ವಿ ಇತ್ತು ಅಂತ ಹೇಳಿದ್ರೆ ಇದು ಡಿ ಟಿ ಆಗುತ್ತೆ ಪೂರ. ದಟ್ಸ್ ನಥಿಂಗ್ ಬಟ್ ಯುವರ್ ಡಿ ಟಿ. ಇಲ್ಲಿ 2 ಹೇಗೆ ಬರುತ್ತೆ, ಬೈ ಡಿವೈಡಿಂಗ್ ವಿತ್ 2. ಸೊ ನಾವು ಅಫಿಷಿಯಲಾಗಿ ಏನು ಮಾಡ್ತೀವಿ, ವಿಲ್ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ವಿತ್ 2. ಈ ಥರ ಇರಬೇಕಾದ್ರೆ ಏನಾಗುತ್ತೆ, ಇದು 1/2 ಲಾಗ್ ಆಫ್ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಆಗುತ್ತೆ.
1/2 ಲಾಗ್ ಆಫ್ ಟಿ ಅಲ್ವಾ, ಟಿ ಬದಲಾಗಿ ಡೈರೆಕ್ಟಾಗಿ ನಾನು ವಿ ಸ್ಕ್ವೇರ್ ಪ್ಲಸ್ 1 ಬರ್ಕೊತಾ ಇದ್ದೀನಿ. ಮತ್ತಿದು ಟ್ಯಾನ್ ಇನ್ವರ್ಸ್ ಆಫ್ ಡೈರೆಕ್ಟ್ ಫಾರ್ಮುಲಾ v/1 ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಸಿ. ಸರಿನಾ? ಸೊ ದಿಸ್ ಇಸ್ ಫ್ರಮ್ ದ ಫಾರ್ಮುಲಾ integration of dx by x square plus a square is equal to 1/a tan inverse of x by a. Okay, we will substitute v is equal to y by x. So this is log of ಈ 2 ನ ಹೋಗ್ಸ್ ಅನ್ಕೊಂಡು how we multiply throughout with 2. log of v square plus 1 plus 2 times of tan inverse of v is equal to minus 2 times of log of x plus c ಅಂತ ಹೇಳಿ ಆಯಿತಾ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದಿಸ್ ಬ್ಯಾಕ್, ಇಲ್ಲಿ y ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತಿದ್ದು, ಇದು y ಬೈ ಎಕ್ಸ್ ಆಗುತ್ತೆ. ಸರಿ ಅಲ್ವಾ? ಎಕ್ಸ್ ಸ್ಕ್ವೇರ್ ಇದು. ಮತ್ತು ಇದನ್ನ ಎಲ್ ಸಿ ಎಮ್ ಎಲ್ಲ ತೊಗೊಂಡು ಮುಂದುವರಿಯೋಣ. ಸೊ ಲಾಗ್ ಆಫ್ y ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್. ಈ ಎಕ್ಸ್ ಸ್ಕ್ವೇರು ಇಲ್ಲೂ ಬರ್ತಾ ಇದೆ, ಇಲ್ಲೂ ಬರ್ತಾ ಇದೆ. ಅದೇನು ಅಂತ ಹೇಳ್ತೀನಿ ನೋಡಿ. ಪ್ಲಸ್ 2 ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ಈ 2ನ ನಾನು ಹೊರಗಡೆ ತೊಗೊಂಡೋಯ್ತು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತದೆ, ಮೈನಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತದು. ಸರಿನಾ? ಸೊ ಇಲ್ಲಿ 2 ಇದೆ ಪ್ಲಸ್ ದ ಕಾನ್ಸ್ಟೆಂಟ್. ಇನ್ನು ಸ್ವಲ್ಪ ಮ್ಯಾಥ್ಸ್ ಮಾಡಬೇಕು, ಮಾಡ್ಬಿಡೋಣ. ಇಲ್ಲಿ ಒಂದೇ ನಿಮಿಷ ನೋಡಿ. ಲಾಗ್ ಆಫ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಈ ಎಕ್ಸ್ ಸ್ಕ್ವೇರು ಡಿನಾಮಿನೇಟರ್ ಇದೆಯಲ್ಲ, ಅದು ಮೈನಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದೆಲ್ಲ ನಿಮ್ಮ ಲಾಗಿನ ಪ್ರಾಪರ್ಟಿ ನೋಡಿ. ಇಂತಿನ ಡಿನಾಮಿನೇಟರ್ ಮೈನಸ್ ಆಗುತ್ತೆ. ಮತ್ತು ಇನ್ನೊಂದು ಪ್ರಾಪರ್ಟಿ ಉಪಯೋಗಿಸಿದ್ದು ಇದು ನನ್ನ ಪವರು. n ಟೈಮ್ಸ್ ಆಫ್ ಲಾಗ್ ಆಫ್ ಎಕ್ಸ್ ಇರೋದು x ಟು ಪವರ್ ಆಫ್ n ಆಗುತ್ತೆ ಅಲ್ವಾ? ಲಾಗ್ ಬೇಸಿಕ್ಸ್ ಕಲ್ತ್ಕೊಳ್ಳಿ, ಇದೆಲ್ಲ ಸುಲಭ ಆಗುತ್ತೆ. ಮತ್ತು ಇವಾಗ ಪ್ಲಸ್ 2 ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇದು ಮತ್ತಿದು ಕಟ್ ಆಯಿತು. ಸರಿನಾ? ಸೊ ಇವಾಗ ಕೊನೆಯದಾಗಿ ಸಿ ವ್ಯಾಲ್ಯೂ ಕಂಡುಹಿಡಬೇಕು. ಅದಕ್ಕೆ ಸಬ್ಸ್ಟಿಟ್ಯೂಟಿಂಗ್ x is equal to 1 and y is equal to 1. So this is log of 2 ಆಗುತ್ತಿದ್ದು ಪ್ಲಸ್ 2 ಟೈಮ್ಸ್ ಆಫ್ ಇದು ಪೈ ಬೈ 4 ಬರುತ್ತೆ. tan inverse of 1 is ಪೈ ಬೈ 4 is equal to c. ಸೊ ಸಿ ವ್ಯಾಲ್ಯೂ ಸಿಕ್ತು. ಕೊನೆಯದಾಗಿ therefore ನಮ್ಮ ಫೈನಲ್ ಎಕ್ಸ್ಪ್ರೆಷನ್ ಬಂದು y ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 tan inverse of y by x is equal to the constant log of 2 plus pi by 2. ಹುಡುಗರೆ ಒಂದ್ಸತಿ ಈ ಥರನೇ ಬರಬೇಕು ಅಂತೇನಿಲ್ಲ, ಇನ್ನೊಂದು ರೀತಿಯಲ್ಲಿ ಏನೋ ಒಂದು ಎಕ್ಸ್ಪ್ರೆಸ್ ಮಾಡಿರ್ಬೋದು ನೀವು. ಸೊ ಒಂದೊಂದು ಒಂದೊಂದು ರೀತಿಯಲ್ಲಿ ಉತ್ತರ ಬರುತ್ತೆ, ಒಂದೊಂದು ರೀತಿಯಲ್ಲಿ ಕಾಣುತ್ತದು. ಆದರೆ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ನೀವು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿತ್ತು ಅಂತ ಹೇಳಿದ್ರೆ ನೀವು ಏನೇ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದರೂ ನಿಮ್ಮ ಉತ್ತರ ಸರಿಯೇ. ಆಯಿತಾ?